ಆ ಹೊರಗಡೆ ಕಂದಕ ಇದೆ ಅಲ್ಲ, ಆ ತೆಗ್ಗು ಪ್ರದೇಶದಲ್ಲಿ ನೀರು ಸ್ಟಾಕ್ ಆಗಿ ಆ ನೀರು ನಿಂತು ಅದ್ರೊಳಗಡೆ ತಿಳಿ ಆಗೋದು. ನಮ್ಮ ಕಾಲಕ್ಕೆ ನೀರನ್ನ ಫಿಲ್ಟರ್ ಮಾಡ್ಕೊಂಡು ಆ ತಿಳಿ ಆಗೋಕ್ಕೋಸ್ಕರ ಅದರಲ್ಲಿ ನಾವು ಬಳಸೋ ಉಸುಗು ಮತ್ತು ಲೋಟಸ್ ಫ್ಲವರ್, ಆ ಕಮಲದ ಹೂಗಳನ್ನು ಅದರಲ್ಲಿ ಹಾಕೋದು. ಯಾಕಂದರೆ ಉಸುಗು ಹಾಕೋದ್ರಿಂದ ನೀರು ತಿಳಿ ಆಗುತ್ತೆ. ಆ ಕಮಲದ ಹೂವಿನ ದಳಗಳನ್ನು ಹಾಕೋದ್ರಿಂದ ಸ್ವಲ್ಪ ನೀರಿನ ಪರಿಮಳ ಹೆಚ್ಚಾಗುತ್ತೆ. ಸೊ ಆ ತಿಳಿಯಾದ ನೀರು ಈ ಕಲ್ಲಿನ ಕಾಲುವೆಯಲ್ಲಿ ನೀರು ಬರೋದು. ಈಗ ನಮ್ದೆಲ್ಲ ಪ್ಲಾಸ್ಟಿಕ್ ಪೈಪ್ಲೈನ್, 500 ವರ್ಷದಿಂದ ಪ್ಲಾಸ್ಟಿಕ್ ಉಪಯೋಗ ಗೊತ್ತಿಲ್ಲ. ಈ ಥರ ಕಲ್ಲಿನ ಕಾಲುವೆಯಿಂದ ನೀರಿನ ವ್ಯವಸ್ಥೆ ಸರ್. ಇದನ್ನು ಪ್ರಪಂಚದಲ್ಲಿ ಈ ಥರ ಕಲ್ಲಿನ ಕಾಲುವೆಯನ್ನು ಮಾಡಿದವ್ರು ಫಸ್ಟು ರೋಮನ್ ಅವರು. ಹಾಗಾಗಿ ಇವತ್ತಿಗೂ ಈ ಕಲ್ಲಿನ ಕಾಲುವೆಗೆ ರೋಮನ್ ಅಕ್ವಾಡ್ಯಾಕ್ಟ್ ಅಂತ ಕರೀತಾರೆ. ಅಕ್ವಾಡ್ಯಾಕ್ಟ್ ಅಂದ್ರೆ ಕಾಲುವೆ, ರೋಮನ್ ಅಕ್ವಾಡ್ಯಾಕ್ಟ್ ಅಂತ. ಸೊ ಈ ನೀರು ಬಂದು ಇದ್ರೊಳಗಡೆ ಸ್ಟಾಕ್ ಆದಮೇಲೆ ರಾಣಿಯವರು ಸ್ನಾನ ಮಾಡೋಕ್ಕೆ ಬಳಸೋದು ಮೇಡಮ್. ಆ್ಯಕ್ಚುಲಿ ಇಲ್ಲಿ ನೀರು ಸ್ಟಾಕ್ ಆದಮೇಲೆ ನಾವು ಯೂಸ್ ಮಾಡೋ ಪರ್ಫ್ಯೂಮ್ ಸೆಂಟ್ಗಳನ್ನು ರಾಣಿಯವರು ಸ್ನಾನ ಮಾಡಬೇಕಾದ್ರೆ ಈ ನೀರಲ್ಲೆಲ್ಲ ಮಿಕ್ಸ್ ಮಾಡಿ ರಾಣಿ ಉಪಯೋಗಿಸೋದು. ಒಂದು ಸಲ ರಾಣಿಯವರು ಈ ನೀರನ್ನು ಬಳಸಿದ್ರು ಅಂದರೆ ಮತ್ತೆ ಅದರ ಉಪಯೋಗ ಇದ್ದಿಲ್ಲ. ನೋಡಿ, ಅದು ಔಟ್ಲೆಟ್ ಹೊರಗಡೆ ಹೋಗಿ ಈಗಲೂ ಕೂಡ ಬಿದ್ದ ಮಳೆ ನೀರು ಅಲ್ಲಿಂದ ಹೊರಗಡೆ ಹೋಗ್ತಾ ಇದೆ, ಅದು ಔಟ್ಲೆಟ್. ಮತ್ತೆ ಇಲ್ಲಿ ರಾಣಿಯವರು ಸ್ನಾನ ಮಾಡಬೇಕಾದ್ರೆ ರಾಣಿ ಜೊತೆ ಫ್ರೆಂಡ್ಸ್ ಇರ್ತಿದ್ರಲ್ಲ, ಸಖಿಯರು, ನೋಡಿ ಅವರೆಲ್ಲ ಈ ಕೆಳಗಿನ ಭಾಗದಲ್ಲಿ ಎಲ್ಲ ವುಡನ್ ಪೋಲ್ ಹಾಕಾರ ಕಟ್ಟಿಗೆ ಕಂಬಗಳನ್ನು, ಆ 4 ಕಂಬಗಳನ್ನು ಹಾಕಿ ಇಲ್ಲಿಂದ ಅಲ್ಲಿಗೆ ಸಖಿಯರು ದಾಸಿಯರು ನೋಡಿ ಅವರೆಲ್ಲ ನೀರಲ್ಲಿ ಆಟ ಆಡಲಿಕ್ಕೆ ಸರ್. ಇನ್ನೂ ಜಾಸ್ತಿ ಉಳಿದಂಥ ಸಖಿಯರು ಈ ಬಾಲ್ಕನಿಯಲ್ಲೆಲ್ಲ ನಿಂತ್ಕೊಂಡು ನೋಡೋರು. ಆ ರಾಣಿ ಸ್ನಾನ ಮಾಡಬೇಕಾದ್ರೆ ರಾಣಿ ಅವ್ರ ಮೇಲೆ ಫ್ಲವರ್ ಹಾಕೋದು, ಅವ್ರ ಮೇಲೆ ಪರ್ಫ್ಯೂಮ್ ಸೆಂಟ್ ಹಾಕೋದು, ಅವ್ರ ಬಗ್ಗೆ ಹಾಡಾಡೋದು. ನೋಡಿ ಎಷ್ಟು ಬಾಲ್ಕನಿ ಇದೆ. ಒಂದೊಂದು ಬಾಲ್ಕನಿಯಲ್ಲಿ 5 ಜನ ನಿಲ್ಲಕ್ಕೆ ಚಾನ್ಸ್ ಇದೆ. 5 8 40. ಒಬ್ಬ ರಾಣಿ ಸ್ನಾನ ಮಾಡೋದು ಬಂದು 40 ಮಂದಿ ಸಖಿಯರು ಇರುತ್ತೆ. ಒಂದು ದೊಡ್ಡ ಮದುವೆ ದಿಬ್ಬಣ ಬಂದಂಗೆ ಬರೋದು ಮೇಡಮ್. ಬಟ್ ಇದು ಪ್ರತಿದಿನ ಬಳಸೋದಲ್ಲ, ಅಕೇಶನಲ್ ಟೈಮ್. ರಾಜ ಹೊರಗಡೆ ಹೋದರೆ ರಾಜಮನೆತನದ ಹೆಣ್ಣುಮಕ್ಕಳೆಲ್ಲ ಬಳಸೋಂಥ ಸ್ನಾನಗೃಹ. ರಾಣಿ ಇಲ್ಲಿ ಸ್ನಾನ ಮಾಡ್ಕೊಂಡು ಪಲ್ಲಕ್ಕಿಯಲ್ಲಿ ಕೂತ್ರೆ ಪಕ್ಕದಲ್ಲಿ ಚಂದ್ರಶೇಖರ್ ಟೆಂಪಲ್ ಇರೋದು, ಆ ದೇವಸ್ಥಾನ ದರ್ಶನ ಮಾಡಿ ರಾಣಿ ಅಂತಪುರಕ್ಕೆ ಹೋಗೋರು ಅವರು. ಬಟ್ ಇಲ್ಲಿ ಈ ಥರದ 24 ಡೂಮ್ ಇದೆ. ಒಂದು ಡೂಮ್ನಲ್ಲಿ ಇದ್ದ ಹಾಗೆ ಇನ್ನೊಂದು ಡೂಮ್ನಲ್ಲಿ ಇಲ್ಲ. ಬೇರೆ ಬೇರೆ ಡಿಸೈನ್ಗಳನ್ನು ಕೂಡ ನಾವು ನೋಡ್ಬೋದು. ಮತ್ತು ನೀವೆಲ್ಲರೂ ಸೇರಿ ರಾಣಿ ಯಾವ ಸೊಪ್ಪು ಉಪಯೋಗಿಸ್ತಾ ಇದ್ಲ ಅಂತ ಕೇಳಬೇಡಿ, ನಮಗೂ ಗೊತ್ತಿಲ್ಲ ಈ ವಿಷಯ ಅದೆಲ್ಲ. ಸೊ ಇದೆಲ್ಲ ಈಗ ಒಂದು 5 ಇಯರ್ಸ್ ಹಿಂದೆ ಆಲ್ಟ್ರೇಷನ್ ಮಾಡಿದ್ದಾರೆ ಸರ್. ನೀವು ಬೇಕಾದ್ರೆ ಒಂದು ರೌಂಡ್ ನೋಡ್ತಾ ಬನ್ನಿ, ಈ ಡಿಸೈನ್ಗಳು ಬೇರೆ ಬೇರೆ ಕಾಣುತ್ತೆ. ಒಂದು ರೌಂಡ್ ನೋಡ್ತಾ ಬರ್ಬೋದು. 500 ವರ್ಷದ ಹಿಂದೆ ರಾಣಿಯವರು ಬಳಸಿದ ನಮ್ಮ ಕಾಲದ ಸ್ವಿಮ್ಮಿಂಗ್ ಪೂಲ್. ಓಕೆ ಸರ್, ರಾಣಿ ಸೀಗೆಕಾಯಿ ಸೊಪ್ಪು ಯೂಸ್ ಮಾಡ್ತೀವಿ ನೋಡಿ. ಇಲ್ಲಿ ಒಂದ್ಸರಿ ನೀನು ಆಂಟಿ ಜೊತೆ ಸೇರಿ ನಿಂದು ಒಂದು ರಾಣಿಯವರು ಸ್ನಾನ ಮಾಡುತ್ತಿದ್ದ ಅತಿಥಿ ಗೃಹ. ಹೇಳಿ ಇಲ್ಲಿ ಬಾಲ್ಕನಿ. ಇಲ್ಲಿ ಎಲ್ಲ ಸಖಿಯರೆಲ್ಲ ನಿಂತ್ಕೊಂಡು ನೋಡ್ತಾ ಇದ್ರು. ಬನ್ನಿ ಹತ್ರ. ಕಲ್ಲ ಹತ್ರ ನಿಂತ್ಕೊಂಡು ನೋಡ್ತಾ ಇದ್ರು. ಅದೇ ತರ ಎಲ್ಲ ಕಡೆನೂ ನಿಂತ್ಕೊಂಡು ನೋಡ್ತಾ ಇದ್ರು. ಹಾಡು ಹಾಡ್ತಾ ಇದ್ರು, ಹೂವನ್ನು ಹಾಕ್ತಾ ಇದ್ರು ರಾಣಿ ಮೇಲೆ. ರಾಣಿ ಆರಾಮಾಗಿ ಆಟ ಆಡ್ತಾ ಇದ್ಲು ನೀರಲ್ಲಿ ಅಲ್ವಾ. ಇಲ್ಲಿ ಇಳಿಯೋದು, ಇಲ್ಲಿ ಬಡು ಬುಡು 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 ಹೋಗಿ ಅಲ್ಲಿ ಡುಬಕ್ಕಂತ ಬೀಳೋದು. ಇಲ್ಲಿ ಸ್ವಿಮ್ಮಿಂಗ್ ಪೂಲಿಗೆ ಬೀಳೋದು. ಅಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕು. ಮಳೆಗಾಲದಲ್ಲಿ ಬಂದ್ರೆ ನೀರಿರುತ್ತೆ, ಜಾರತ್ತೆ ಅವಾಗ. ಇಲ್ಲಿ ಹೆಚ್ಚಾಗಿದ್ದ ನೀರೆಲ್ಲ ಇಲ್ಲಿ ಹೊರಗಡೆ ಹೋಗ್ತಾ ಇತ್ತು, ಇದ್ರೊಳಗೆ ಬರ್ತಾ ಇತ್ತು. ಒಂದೊಂದು ಬಾಲ್ಕನಿಯಲ್ಲೇ 5-5 ಜನ ಕೂರ್ತಿದ್ರು. ಇಲ್ಲೂ ಎಲ್ಲ ಕುತ್ಕೊಂತಿದ್ರು ಇದೆ ನೋಡಕ್ಕೆ, ರಾಣಿ ಈಜೋದನ್ನು ನೋಡೋದಕ್ಕೆ.